ಬೆಂಗಳೂರಿಂದ ಯಾವಾಗ ಬಂದೆವು? ಅಪ್ಪ ನಿನ್ನೆ ರಾತ್ರಿ ಬಂದೇನ್ರಿ. ಬರೋದು ಸ್ವಲ್ಪ ಲೇಟ್ ಆಗೈತ್ರಿ, ಅದಕ್ಕೆ ನಿಮ್ಮ ಮನೆ ಕಡೆ ಬರಲಿಲ್ಲ ನೋಡ್ರಪ್ಪಾರ. ಹೌದಾ, ಇರ್ಲಿ ಬಿಡಪ್ಪ. ರುದ್ರ, ಒಳಗಡೆ ನನ್ನ ಪಾದರಕ್ಷೆ ತೆಗೆದುಕೊಂಡು ಬಾರೋ. ಆಯ್ತ್ರಪ್ಪ. ಏನ್ ಮಾಡ್ತಾ ಇದೆಯೋ, ಏನ್ ಮಾಡ್ತಾ ಇದೀಯಾ? ಯಾಕ ರುದ್ರ, ನೀನು ಈ ಮನೆಯಲ್ಲಿ ದುಡಿಯೋ ಆಳ ಮಗನಲ್ಲೋ, ಈ ಮನೆಯ ಮಗ ನೀನು. 25 ವರ್ಷಗಳಿಂದ ನಮ್ಮ ಮನೆಯಲ್ಲಿ ಪ್ರೀತಿ ವಿಶ್ವಾಸ ಇಟ್ಟು ದುಡಿತಾ ಇದೀಯಾ. ಅಂದ ಮೇಲೆ ಈ ನೀ ಮಾಡುತ್ತಿರುವ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ರುದ್ರ, ನನ್ನ ಮನಸ್ಸು ಒಪ್ತಾ ಇಲ್ಲ. ಯಾಕೆ ಒಪ್ಪೋದಿಲ್ರಪ್ಪಾರ, ಯಾಕೆ ಒಪ್ಪೋದಿಲ್ರಿ? ನಾನು ಎಷ್ಟೇ ಆದ್ರೂ ನಿಮ್ಮ ಮನೆ ಆಳು ಮಗರಪ್ಪ, ಆಳು ಮಗ. ರುದ್ರ, ಹಾಗಂತ ನೀನು ತಿಳಿದುಕೊಂಡಿದೀಯಪ್ಪ, ನಾನು ತಿಳಿದುಕೊಳ್ಳಬೇಕಲ್ಲೋ ರುದ್ರ. ನೀನು ಈ ಮನೆಯ ಆಳ ಮಗನಲ್ಲಪ್ಪ, ಈ ಮನೆಯ ಮಗ ನಾನು. ಅದು ಅಲ್ಲದೆ ನನ್ನ ವಯಸ್ಸಿನಲ್ಲಿ ಸರಿ ಸಮಾನವಾದ ಮನುಷ್ಯ ನೀನು. ಹೀಗಂದಾಗ ಈ ನೀ ಮಾಡುವ ಕೀಳಿ ಕೆಲಸಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ರುದ್ರ, ನನ್ನ ಮನಸ್ಸು ಒಪ್ತಾ ಇಲ್ಲ. ಯಾಕೆ ಒಪ್ಪೋದಿಲ್ರಪ್ಪ, ಯಾಕೆ ಒಪ್ಪೋದಿಲ್ಲ? ನಾನು ಎಷ್ಟೇ ಆದ್ರೂ ನಿಮ್ಮ ಆಳು ಮಗರಪ್ಪ, ಆಳು ಮಗ. ನೀವು ಎಷ್ಟು ಕೈ ತುತ್ತಾಕಿದರೋ ನಿಮ್ಮ ಮನೆ ಆಳು ಮಗರಪ್ಪ, ಆಳು ಮಗ. ರುದ್ರ, ನೀನೊಬ್ಬ ಈ ಮನೆಯ ಆಳ ಮಗನಲ್ಲಪ್ಪ, ಈ ನಮ್ಮ ಮನೆಯ ಕುಟುಂಬದ ಸದಸ್ಯ ನೀನು. ಅದು ಅಲ್ಲದೆ ಈ ನಮ್ಮ ಮನೆಯ ಮಾನ ಉಳಿಸುವ ಮಾನವೀಯತೆ ಮನಸ್ಸು ನೀನು. 25 ವರ್ಷಗಳಿಂದ ನಮ್ಮ ಮನೆಯಲ್ಲಿ ಪ್ರೀತಿ ವಿಶ್ವಾಸ ಇಟ್ಟು ದುಡಿತಾ ಇದೆಯಾ. ಹೀಗಂದಾಗ ಈ ನೀ ಮಾಡುವ ಕೀಳು ಕೆಲಸಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ರುದ್ರ, ನನ್ನ ಮನಸ್ಸು ಒಪ್ತಾ ಇಲ್ಲ. ಯಾಕೆ ಒಪ್ಪೋದಿಲ್ರಪ್ಪ? ನೀವು ನನ್ನ ಭಾಳ ನಂಬೇರಿ ನೋಡ್ರಪ್ಪ, ಭಾಳ ನಂಬೇರಿ. ನಂಬಬೇಕು ರುದ್ರ, ನಂಬಲೇಬೇಕು. ನಂಬಿದವ್ರನ್ನು ನಂಬಲೇಬೇಕಪ್ಪ. ಅಪ್ಪ ಇಷ್ಟು ಸಾಕಿರ್ದೀನಿ, ಇಷ್ಟು ಸಾಕು. ಎಲ್ಲರೂ ನಗು ನಗುತ್ತಾ ಸ್ವರ್ಗದಕ್ಕ ಕಾಲ್ ಕಳ್ದಂಗಿರೋಣ್ರಪ್ಪ, ಸ್ವರ್ಗದಾಗ ಖುಷಿ ಖುಷಿಯಿಂದ ಇರೋಣ್ರಿ. ಏನ್ಯಾರ ಅವಾರು ಎಲ್ಲದಾರಿ ಕಾಣಿಸವಲ್ರಲ್ಲ? ರುದ್ರ ಹೊರಗಡೆ ಪ್ಯಾಟಿಗೆ ಹೋಗಿದ್ದಾಳೆ, ಬರ್ತಾ ಇದ್ದಾಳೆ ನೋಡು. ಬೆಂಗಳೂರಿಂದ ಯಾವಾಗ ಬಂದೆ? ನಿನ್ನೆ ರಾತ್ರಿ ಬಂದೆ ನೋಡ್ರವ್ವ. ಬರೋದು ಸ್ವಲ್ಪ ವೇಳೆ ಆಗಿತ್ತು. ಯಾಕಂದ್ರೆ ಚಿಕ್ಕದನಿ ಮಾಂತೇಶಪ್ಪನ ನಿಮ್ಮ ತಂಗಿ ಮನ್ಯಾಗ ಬಿಟ್ಟು ಬರ್ಬೇಕಾರ ಭಾಳ ಕಿರಿಕಿರಿ ಮಾಡಾಕತ್ತಿದ್ರವ್ವ, ಭಾಳ ಕಿರಿಕಿರಿ ಮಾಡತ್ತಿದ್ದ. ಯಾಕಂದ್ರೆ ಈಗ 6 ವರ್ಷನ ಕೂಸಲ್ಲನ್ರವ್ವ, 6 ವರ್ಷನ ಕೂಸ. ನನಗೂ ಬಿಟ್ಟು ಬರೋ ಮನಸ್ಸು ಆಗ್ತಾ ಇದ್ದಿದ್ದಲ್ರವ್ವ. ಅದಕ್ಕೆ ನನಗೂ ಯಾಕೋ ಜುವಾಗ ಅವ್ರನ್ನತೈತ್ರಿ. ನಿಮ್ಮ ತಂಗಿ ನನಗೆ ಸಮಾಧಾನ ಹೇಳಿ ಕಳಿಸ್ರಿ ನೋಡ್ರವ್ವ. ಅವನು ಇನ್ನೂ ಚಿಕ್ಕವನು, ಹೆತ್ತವರನ್ನು ಬಿಟ್ಟು ಇರಬೇಕಾದ್ರೆ ಅವನ ಬುದ್ಧಿಶಕ್ತಿ ಇನ್ನೂ ಬೆಳಿಬೇಕು. ಅವನು ಕಲಿತು ವಿದ್ಯಾವಂತನಾಗ್ಲಿ ಅಂತ ತಾನೇ ಅವನನ್ನು ಬೆಂಗಳೂರು ಬಿಟ್ಟಿದ್ದು. ಹೌದ್ರವ್ವ, ಅವರು ಕಲಿತಾರ್ರವ್ವ, ಅವರು ಕಲಿತಾರೆ. ಅವರು ಸುತ್ತಲೂ 10-40 ಹಳ್ಳಿಗೆ ನ್ಯಾಯ ಹೇಳುವ ಚಿಕ್ಕದನಿ ಮಾಂತೇಶಪ್ಪ ಹಾಗೆ ಆಗ್ತಾರವ್ವ, ಹಾಗೆ ಆಗ್ತಾರ. ಅಟ್ಯಾಕೆ ವಿಚಾರ ಮಾಡ್ತೀರಿ? ಅವನು ಇರೋನು ಒಬ್ಬ ಮಗ ಅದಾನ, ಅಷ್ಟೊಂದು ಯಾಕೆ ವಿಚಾರ ಮಾಡ್ತೀರಿ? ಈ 1000 ಹಳ್ಳಿಗೆ ಸರ್ದಾರ ಒಬ್ಬ ಆಗ್ತಾನ್ರವ್ವ, ಅವನ್ ಯಾಕೆ ವಿಚಾರ ಮಾಡ್ತಿರ್ತ ಇನ್ನೇನು? ನಿಜಾರು ದೃಢ ನಿನ್ನ ಮಾತು. ನಮ್ಗೇನು 10 ಮಕ್ಕಳಿಲ್ಲ, ಇರೋನು ಒಬ್ಬ ಮಗ. ಡಾಕ್ಟರ್ ಬೇರೆ ಇನ್ನು ಮುಂದೆ ನನ್ನ ಮಕ್ಕಳು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಮಾಂತೇಶ ನನ್ನ ಹೊಟ್ಟೆಲಿ ಹುಟ್ಟೋದು ನನ್ನ ಪೂರ್ವಜನ ಪುಣ್ಯ ಅಂತ ಭಾವಿಸಿದ್ದೀನಿ. ಆ ಮಗು ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕಾದ್ರೆ 10 ಅಮಾವಾಸ್ಯೆ ಒಪ್ಪತ್ತು ಊಟ ಮಾಡಿ ಬೇಡಿಕೊಂಡ ಹಾಡದ ಮಗನಪ್ಪ ಅವನು, ಬೇಡಿಕೊಂಡ ಹಾಡದ ಮಗ ಅವನು. ಲೇ ಮಾದೇವಿ, ನಿನ್ನ ಹೊಟ್ಟೆಲಿ ಒಂದು ಗಂಡು ಮಗು ಹುಟ್ಟಬೇಕಾದರೆ ಆ ದೇವರ ಹತ್ತಿರ ನೀನೇನು ಒಬ್ಬಳಿಕಿನ ಹರಕೆ ತೊಟ್ಟಿಲ್ಲ ಕಣೆ. ಅದರಲ್ಲಿ ಈ ನಮ್ಮ ರುದ್ರ ಕೂಡ ಭಾಗಿಯಾಗಿದ್ದಾನೆ ಕಣೆ. ಏನು ಹೇಳ್ತಾ ಇದ್ದೀರಿ ನೀವು? ಹೌದು ಮಾದೇವಿ, ನಿನ್ನ ಹೊಟ್ಟೆಲಿ ಒಂದು ಗಂಡು ಮಗು ಹುಟ್ಟಿದರೆ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಈ ನಮ್ಮ ರುದ್ರ ಕೂಡ ಬೇಡ್ಕೊಂಡಿದ್ದಾನೆ ಕಣೆ. ಮಾದೇವಿ, ಈ ರುದ್ರ ನಮ್ಮ ಮನೆಯಲ್ಲಿ ಸಣ್ಣವನಾಗಿ ಬೆಳೆದರು ನಮ್ಮ ಮನೆಯ ಮೇಲೆ ದೊಡ್ಡ ಅಭಿಮಾನಿ ಇಟ್ಟುಕೊಂಡಿದ್ದಾನೆ ಕಣೆ, ದೊಡ್ಡ ಅಭಿಮಾನಿ ಇಟ್ಟುಕೊಂಡಿದ್ದಾನೆ. ನಿನ್ನ ನೀನು ಅಂತ ಕರೀಲಿ, ವಯಸ್ಸಿನಲ್ಲಿ ಚಿಕ್ಕವನಾದರೂ ಗುಣದಲ್ಲಿ ತುಂಬಾ ದೊಡ್ಡವನಿದೆಯಪ್ಪ, ತುಂಬಾ ದೊಡ್ಡವನಿದೆಯ. ನಿನಗೂ ಮಕ್ಕಳಿಲ್ಲ, ಆದ್ರೆ ಮತ್ತೊಬ್ಬರ ಹಿತವನ್ನೇ ಬಯಸುವ ಮಾನವನಲ್ಲಪ್ಪ ನೀನು, ದೇವ ಮಾನವ. ನಿನಗೂ ಆದಷ್ಟು ಬೇಗ ಮಕ್ಕಳೇ ಆಗಲಿ ಅಂತ ಆ ದೇವ್ರ ಹತ್ರ ನಾನು ಹರಕೆ ಹೊರ್ತೀನಪ್ಪ, ನಾನು ಹರಕೆ ಹೊರ್ತೀನಿ. ಅವರ ಮಾತನಾಗಿ ವಿಷಯ ಹೇಳೋದನ್ನೇ ಮರ್ತು ಬಿಟ್ನ್ರಿ ಅವರ. ಈಗ ನನ್ನ ಹೆಂಡತಿ ಹೊಟ್ಲದಾಳ್ರಿ ಅವರ, ಹೊಟ್ಲದಾಳ. ಹಡ್ಯಾಕಂತೇಳಿ ತವ್ರ ಮನೆಗೆ ಹೋಗ್ಯಾಳ್ರಿ ಅವ. ನನಗೂ ಯಾಕೋ ಜವಾಬ್ಸಾಕತೈತ್ರಿ, ನಾನು ಒಂದು ಸ್ವಲ್ಪ ಹೋಗಿ ಬರ್ತೇನೆ ನೋಡ್ರಿ ಅವ.
ಅಪ್ಪಾರ ನೀವು ಅಪ್ಪನೇ ಕೊಟ್ರೆ ನಾವು ಒಂದ್ ಸ್ವಲ್ಪ ಹೋಗಿ ಬರ್ತೇನ್ರಿ. ಹೋಗಲಾರ್ದ ಏನ್ ಮಾಡ್ತೀವೋ, ಹೋಗಲಾರ್ದ ಏನ್ ಮಾಡ್ತೀವಿ. ಅಲ್ಲೋ ರುದ್ರ, ಎಂತ ಹುಚ್ಚು ನಿದೀವ್ ನೀನು. ಈ ವಿಷಯ ಮೊದಲೇ ತಿಳಿಸ್ಬಾರ್ದ? ಮೊದಲೇ ಹೇಳಿದ್ರ ನಾನು ನನ್ನ ಹೆಂಡತಿ ಬಂದು ನಿನ್ನ ಹೆಂಡತಿಗೆ ಶ್ರೀಮಂತ ಕರ ಮಾಡ್ತಿದ್ದೀವಲ್ಲೋ. ಈ ವಿಷಯ ಮೊದಲೇ ತಿಳಿಸ್ಬಾರ್ದ? ಅಪ್ಪಾರ ಮಾತಿನ ಗುಂಗ್ನಾಗ ಹಂಗ ಮರ್ತಾ ಬಿಟ್ಟು ನೋಡ್ರಿ. ಇರ್ಲಿ ಹೇಳ್ರಿ ಅಪ್ಪಾರ, ಇರ್ಲಿ. ಅಲ್ಲೋ ರುದ್ರ, ಎಂತ ಹುಚ್ಚು ನೀನು. ಬಿಚ್ಚು ಮನಸ್ಸು ಇದ್ದವ್ರ ಮುಂದ ಯಾವತ್ತಿಗೆ ಮುಚ್ಚಿಕೊಳ್ಳಬಾರ್ದು ರುದ್ರ, ಯಾವತ್ತಿಗೆ ಮುಚ್ಚಿಕೊಳ್ಳಬಾರ್ದು. ನೋಡಪ್ಪ, ನಿನ್ನ ಹೆಂಡತಿ ಹೆಡಿಗೆ ಆದ ತಕ್ಷಣ ಸೀದಾ ನಿನ್ನ ಮನೆಗೆ ಕರ್ಕೊಂಡ್ಬರ್ಬೇಕು. ನಿನ್ನ ಮಗಳ ಕೊರಳಲ್ಲಿ ಚಿನ್ನದ ಸರ ಹಾಕಿ ಆಮೇಲೆ ನಿನ್ನ ಮನೆಗೆ ಕಳಿಸುವೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಅವನಿಗೆ ಗಂಡ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಸಾಧ್ಯವಿಲ್ಲ, ಹೆಣ್ಣಾಗುದಂತೂ ಫಿಕ್ಸ್. ಇಲ್ಲ ಕಣೆ, ಅವನು ಹಡಿದು ಗಂಡನೇ. ಏ ನಿನಸ್ರಿ ಅವರ ಅಪ್ಪಾರ, ಗಂಡು ಅವರ ಅಪ್ಪಾರ ನಿನಸ್ರಿ. ಮೊದಲು ನನ್ನ ಹೆಂಡತಿ ಆ ದೇವರ ಪುಣ್ಯದಿಂದ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿ ಹಿಡೀಲಿ. ನನ್ನ ಮಗಳನ್ನ ನಿಮ್ಮ ಮನೆಗೆ ತರ್ತಾನ. ನಿಮಗೆ ಏನೇನು ಹಾಕಂಗ ಅನಿಸ್ತೈತೋ ಅದು ಹಾಕಾಕತ್ತೀರಿ. ಯಾಕೆ ಕಿರಿಕಿರಿ ಮಾಡಾಕತ್ತೀರಿ? ನನಗೆ ಯಾಕೋ ನನ್ನ ಹೆಂಡತಿ ಜೀವಾಂಶ ಆದೈತಿವರ, ನಾ ಹೋಗಿ ಬರ್ತೀನಿ ಬಿಡ್ರಿ. ನಾನು ಸರಿ ರುದ್ರಣ್ಣ, ಆ ದೇವ್ರು ಒಳ್ಳೇದು ಮಾಡ್ಲಿ, ಹೋಗಿ ಬಾ. ಆಯ್ತು ಆಯ್ತಪ್ಪ ರುದ್ರ, ಆ ದೇವ್ರನಿಗೆ ಒಳ್ಳೇದು ಮಾಡ್ಲಿ, ಹೋಗಿ ಬಂದ್ಬಿಡಪ್ಪ. ಮಾದೇವಿ, ಈ ರುದ್ರ ಮುತ್ತಿನಂತ ಮನುಷ್ಯ ಅಲ್ಲವೇ? ಆ ರುದ್ರ ಮುತ್ತಿನಂತ ಮನುಷ್ಯ, ನೀವು ಬಂಗಾರದ ಮನುಷ್ಯ. ಹಾಗಾದ್ರೆ ನೀನು ಅದೇನು ಅಂತ ತಾವೇ ಹೇಳ್ಬೇಕು. ನೀನು ಅಂತಿಂತ ಹೆಣ್ಣಲ್ಲ ಕಣೆ, ನನ್ನ ಬಾಳಿನ ಸೌಭಾಗ್ಯದ ಲಕ್ಷ್ಮಿ ಕಣೆ, ಸೌಭಾಗ್ಯದ ಲಕ್ಷ್ಮಿ. ನಾನು ಸೌಭಾಗ್ಯದ ಲಕ್ಷ್ಮಿ, ತಾವು ತುಂಬಾ ರಸಿಕರು. ಹಾಗಾದ್ರೆ ಈ ರಸಿಕನಿಗೆ ಏನಾದ್ರೂ ಹಾಡಾದ್ರೂ ಹಾಡಬಾರದೆ? ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ, ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ. ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರೆ ನನ್ನ ಸೀತೆ. ಚೆಲುವಾ ಚೆಲುವಾ ಬೇಲೂರ ಚೆನ್ನ ಚೆಲುವಾ, ಯಾಕೋ ಯಾಕೋ ನೀ ಕತ್ತಿದ ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರೆ ನನ್ನ ರಾಮ. ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ, ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವೇ. ಪದದಲ್ಲಿ ಪ್ರೇಮ ತಾಳ, ಸಣ್ಣೆಯಲ್ಲಿ ಬೆರಳಿಗಾತಿಯಲ್ಲಿ ಸ್ವರ್ಗಲೋಕ ತೆರೆದಾಗ, ನೀನು ಹೇಳಲಿ ನನ್ನ ಆತ್ಮಭಾರವಿದೆ, ಏನು ಮಾಡಲಿ ಈಗ ನಾ ಜೀವ ಜಾರುತ್ತಿದೆ. ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ತೇಲಾಡಿದೆ, ಬಾರೆ ನನ್ನ ರಾಮ. ಚೆಲುವೆ ಚೆಲುವೆ ಬೇಲೂರ ಚೆನ್ನ ಚೆಲುವೆ, ಯಾಕೋ ಯಾಕೋ ನನ್ನ ಮೇಲೆ ನನ್ನ ಮನವೇ.
ಮೊದಲಾಯ್ತು ಪ್ರೇಮದಿಂದ ಮೊದಲ ಸೆಟ್ಟೆಯಲ್ಲಿ ಪೂರ್ವ ಪುಣ್ಯ ಸುರಿದಾಗ ಮೊದಲ ಸ್ಪರ್ಶದಲ್ಲಿ ಪೂರ್ವ ಜನ್ಮ ಸೆಳೆದಾಗ ನೀನು ನೋಡಲಿ ಈಗ ನಾನು ಲೋಕ ಕಾಣದಿರಿ. ನೀನು ಹೇಳಲಿ ಈಗ ನಾ ಆಶೆ ಕಾಣುತ್ತಿದೆ ಅಂತರಂಗ ಹಾರಾಡಿದೆ, ಪ್ರೇಮದಲ್ಲಿ ಮೇಲಾಡಿದೆ, ಬಾರು ನನ್ನ ರಾಮ. ಚೆಲುವೆ ಚೆಲುವೆ ಮೇಲೂರ ಚೆನ್ನ ಚೆಲುವೆ ಲಲಲ 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 ಲಲಲ